ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಅಂದರೆ ಒಂದು ಸ್ವಲ್ಪ ಎಲಿಗೆಂಟ್ ಲುಕ್ ಇರುತ್ತೆ, ತುಂಬ ಗ್ರ್ಯಾಂಡ್ ಅಂತ ಇಲ್ಲ, ಸೆಮಿ ಬ್ರೈಡಲ್ ಅನ್ಬೋದು. ಸೊ ಕಲರ್ ಕಾಂಬಿನೇಷನ್ ನೋಡಿ, ಮತ್ತು ಮಸ್ಟರ್ಡ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಬಾರ್ಡರ್ ಇತ್ತು. ಸೊ ಈ ಥರ ಇದೆ ಸೀರೆ. ಇದಕ್ಕೆ ಕ್ರೋಶಾ ನೀಡಲ್ ನಂಬರ್ ಬಂದು 10 ಅಥವಾ 11 ಯಾವ್ದಾದ್ರು ತೊಗೋಬೋದು. 10 or 11 ನಾನು ಯೂಸ್ ಮಾಡೋದು, ಇಲ್ಲಿ 11 ತೊಗೊಳ್ತಾ ಇದ್ದೀನಿ. ಆಮೇಲೆ ಬೀಡ್ಸ್ ಬಂದು ಫ್ಲವರ್ ಬೀಡ್ಸ್ ಈ ರೀತಿ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ರ ಜೊತೆ ರೌಂಡ್ ಬೀಡ್ ಒಂದು ತೊಗೊಳ್ತಾ ಇದ್ದೀನಿ, ಲಾಸ್ಟಲ್ಲಿ ಹಾಕ್ಬೇಕಾದ್ರೆ ಹೇಳ್ತೀನಿ. ಸೊ ಫ್ಲವರ್ ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಆ್ಯಸ್ ಯೂಶಲ್ 6 ದಾರನ ರೆಡಿ ಮಾಡಿ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟಾರ್ಟಿಂಗ್ ನೀಡಲ್ ಹಾಕಿಬಿಟ್ಟು ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. 1 or 2 ಟೈಮ್ಸ್ ಈ ರೀತಿ ನಾನು ಲೂಪ್ ಒಳಗಡೆ ಒಂದು ದಾರನ ಇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ 2 ಸರ್ತಿ. 2 ಟೈಮ್ಸ್ ಲಾಕ್ ಆದಮೇಲೆ ಸೊ ದಾರನ ಸ್ವಲ್ಪ ಮೇಲೆ ಮಾಡ್ಕೊಳ್ತೀನಿ. ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಈಗ ಫ್ಲವರ್ ಬೀಡ್ ತೊಗೊಂಡಿದ್ದೆ ಅಲ್ವಾ, ಬಿಗ್ ಬೀಡು, ಅದನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ತೀನಿ. ಬಟ್ಟೆ ಕೂಡ ಕರೆಕ್ಟಾಗಿ ಪ್ಲೇಸ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆ ಕೂಡ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಮೆಜರ್ಮೆಂಟು ಲೂಸು ಟೈಟ್ ಆಗಬಾರ್ದು, ಸುಕ್ಕು ಬಂದ್ಬಿಡತ್ತೆ. ಸೊ ಲಾಕ್ ಆದಮೇಲೆ ಅಲ್ಲಿಂದ 1 2 3 4 5 ಚೈನ್ಸ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗೆ ನಾನು ಲಾಕ್ ಮಾಡ್ತೀನಿ. ಬೀಡ್ ಆದಮೇಲೆ ಲಾಕ್ ಆದಮೇಲೆ 5 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 6 ಚೈನ್ಸ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. 6 ಅಥವಾ 7 ಚೈನ್ಗಳನ್ನ ನಾವು ಹಾಕಿ ನೋಡಿ, ಈ ರೀತಿ ಯು ಶೇಪ್ ಬರಬೇಕು, ಸ್ವಲ್ಪ ಲೂಸಾಗೆ. 5 ಚೈನ್ಸ್ ಎಷ್ಟು ಮೆಜರ್ಮೆಂಟಲ್ಲಿ ಲಾಕ್ ಮಾಡಿರ್ತೀವಿ ಅಷ್ಟೆಲ್ಲ ಮೆಜರ್ಮೆಂಟಲ್ಲಿ 6 ಅಥವಾ 7 ಚೈನ್ಗಳನ್ನ ಲಾಕ್ ಮಾಡಿ. ಸೊ ನಾನಿಲ್ಲಿ 7 ಚೈನ್ಸ್ನ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಆರ್ಚ್ಗೋಸ್ಕರ 6 ಹಾಕ್ಕೋಬೋದು, ಇಲ್ಲಾಂದರೆ 7 ಚೈನ್ ಕೂಡ ಹಾಕ್ಕೋಬೋದು. ಮತ್ತು 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗು ಒಂದು ಬೀಡ್ ಹಾಕಿಬಿಟ್ಟು 5 ಚೈನ್ 7 ಚೈನ್ 5 ಚೈನ್ ಇಷ್ಟು ಹಾಕಿದ್ದೀನಿ. ಮತ್ತು ಸ್ವಲ್ಪ ದಾರ ತೆಗೆದ್ಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಸೊ ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. 5 ಚೈನ್ 7 ಚೈನ್ 5 ಚೈನ್. ಸೊ ಬೇಸಲ್ಲಿ ಆರ್ಚ್ಗೋಸ್ಕರ ನಾವು 5 7 5 ತೊಗೊಂಡಿದ್ದೀವಿ. ಅಲ್ಲಿ 4 6 4 ಕೂಡ ತೊಗೊಳ್ಬೋದು, ಸ್ವಲ್ಪ ಚಿಕ್ಕ ಸೈಜ್ ಆರ್ಚ್ ಬರುತ್ತೆ. 5 7 5 ಮತ್ತು ಬೀಡು 5 7 5 ಮತ್ತು ಒಂದು ಬೀಡು, ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಪೂರ್ತಿ ಸಾರಿ. ಸೊ ಈ ರೀತಿ ಹಾಕ್ಕೊಂಡು ಎಂಡ್ವರೆಗೂ ಹೋಗಿ ಲಾಸ್ಟಲ್ಲಿ ಆದಷ್ಟು ಆರ್ಚ್ ಎಂಡ್ ಆಗಬೇಕು, ಇಲ್ಲ ಬೀಡ್ ಎಂಡ್ ಆಗಬೇಕು ನೋಡಿ. ಇಲ್ಲಿ ಸ್ವಲ್ಪ ಸ್ಪೇಸ್ ನಂಗೆ ಚಿಕ್ಕದು ಬಂತು, ಸ್ವಲ್ಪ ಹತ್ರ ಹಾಕಿದ್ದೀನಿ ನಾನು. ಆದ್ರೂ ಲಾಸ್ಟಲ್ಲಿ ಬೀಡ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಸೊ ಲಾಕ್ ಮಾಡಿ 1 2 3 ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ನಮ್ಮ ಸೈಡ್ ನೀಡಲ್ ಎಳ್ಕೊಂಡು ಟೈಟ್ ಮಾಡಬೇಕು. ಸೊ ನಮಗೆ ಅವಾಗ ಫಿನಿಶಿಂಗ್ ಬರುತ್ತೆ, ಟೈಟ್ ಆಗುತ್ತೆ ಅಲ್ಲಿ ಲಾಕ್ ಆದಂಗೆ. ಸೊ ಬೇಸಿ ಈ ರೀತಿ ಪೂರ್ತಿ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಕಲರಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ. ಲಾಕ್ ಮಾಡಾದ್ಮೇಲೆ ಅಲ್ಲಿಂದ ಬೀಡ್ ಕೆಳಗಡೆ 5 ಚೈನ್ಸ್ ಇಡ್ಸಿದ್ರೆ 5 ಚೈನ್, ಇಲ್ಲ 6 ಚೈನ್ ಇಡ್ಸಿದ್ರೆ 6 ಚೈನ್ ನೋಡ್ಕೊಂಡು ಕರೆಕ್ಟಾಗೆ ಹಾಕ್ಕೊಳ್ಳೋಣ. ಈ ಬೀಡ್ ಕೆಳಗಡೆ ನನಗೆ 6 ಚೈನ್ ಇಡ್ಸಿದೆ ಫ್ರೆಂಡ್ಸ್. 6 ಚೈನ್ ಹಾಕ್ತಾ ಇದ್ದೀನಿ. 6 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 5 ಕೂಡ ಹಾಕ್ಕೋಬೋದು, ಇಡ್ಸಿದ್ರೆ ಕುಚ್ಚು ಟೈಟಾಗಿ ಕುತ್ಕೊಳ್ಳುತ್ತೆ. 6 ಹಾಕ್ಕೊಂಡ್ರೆ ಸ್ವಲ್ಪ ಕೆಳಗಡೆ ಕಾಣಿಸುತ್ತೆ, ಅಷ್ಟೇ ಡಿಫ್ರೆನ್ಸು. ಮತ್ತು ಪಕ್ಕದ 5 ಚೈನ್ ಒಳಗಡೆ ಒಂದ್ಸತಿ ಸಿಂಗಲ್ ಕ್ರೋಶೆ, ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ ಮಾಡೋಣ. 1 ಟೈಮ್ ಸಿಂಗಲ್ ಕ್ರೋಶೆ, ಇನ್ನು 1 ಟೈಮ್ ಕೂಡ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸೊ ಅಲ್ಲಿಂದ ಇವಾಗ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ನೆಕ್ಸ್ಟ್ 7 ಚೈನ್ ಒಳಗಡೆ ಹೋಗಿ ದಾರನ ತಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಸೂಜಿ ಮೇಲೆ 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ತೀನಿ, ಮತ್ತೆ 2 ದಾರನ 1 ಮಾಡ್ಕೊಳ್ತೀನಿ. ಸೊ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡೆ. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ,
2 ದಾರ 1 ಮಾಡ್ಕೊಳ್ಳೋಣ, ಇನ್ನೆರಡು ದಾರನ 1 ಮಾಡ್ಕೊಳ್ಳೋಣ, ಇನ್ನು ಒಂದು ಕಂಬ ಹಾಕ್ಕೊಳ್ತೀವಿ. ಮತ್ತು ಅದೇ ರೀತಿ ಒಂದೇ ಲೆಂತಲ್ಲಿ ಕಂಬಗಳನ್ನ ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಫ್ರೆಂಡ್ಸ್ 13 ಕಂಬಗಳನ್ನ ನಾನು ಹಾಕ್ಕೊಳ್ತೀನಿ 7 ಚೈನ್ ಗ್ಯಾಪಲ್ಲಿ. ಸೊ 7 ಚೈನ್ಸ್ಗೆ 13 ಕಂಬ ಕಡಿಮೆನೇ ಆಗುತ್ತೆ, ಯಾಕಂದರೆ 15 ಇಡ್ಸುತ್ತೆ 7ಗೆ ಕರೆಕ್ಟಾಗಿ ಫಿಟ್ಟಾಗಂದರೆ. ಸೊ ನಾವು ಫುಲ್ ಟೈಟಾಗಿ ಫಿಟ್ಟಾಗಿ ನಾವು ಇದ್ರೊಳಗಡೆ ಕಂಪ್ಲೀಟಾಗಿ ಫಿಲ್ ಮಾಡೋದಿಲ್ಲ. ಸೊ 30ನೇ ಸಾಕಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ ಸ್ವಲ್ಪ ಫಿಟ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ 30ನೇ ಹಾಕ್ಕೋಬೇಕು ನೀವು, 12 or 13. ಬೇಕಂದರೆ ಮೇಲ್ಗಡೆ ಬೇಸ್ ಲೈನಲ್ಲಿ 7 or 6 ಚೈನ್ಸ್ ಕೂಡ ಹಾಕ್ಕೋಬೋದು. ಇಲ್ಲಿ ಮಾತ್ರ 12 ಅಥವಾ 13 ಮಾತ್ರ ಹಾಕ್ಕೊಳ್ಳಿ. ಸೊ ಒಂದೇ ಲೆಂತಲ್ಲಿ ಕಂಬಗಳು ಹಾಕ್ಕೊಂಡು ಹೋಗಬೇಕು. ನಾನಿಲ್ಲಿ 13 ಡಬಲ್ ಕ್ರೋಶಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. 7 ಚೈನ್ ಪೂರ್ತಿ 13 ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 13 ಕಂಬ ಆಯಿತು. ನೆಕ್ಸ್ಟ್ 5 ಚೈನ್ ಒಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆನೇ ಫಿಲ್ ಮಾಡ್ಕೊಳ್ಳೋಣ. ಇನ್ನು ಒಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ 6 ಚೈನ್ ಹಾಕ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಈ ಲಾಕಲ್ಲಿ ಒಂದು ಸತಿ ಲಾಕ್ ಮಾಡಿ ಕೂಡ 6 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಲಾಕ್ಗೆ ಲಾಕ್ ಮಾಡ್ಕೊಳ್ಳೋಣ. 5 ಇಡ್ಸಿದ್ರೆ 5 ಫ್ರೆಂಡ್ಸ್, 6 ಇಡ್ಸಿದ್ರೆ 6 ನೀವು ನೋಡ್ಕೊಳ್ಳಿ. ಬೇಕಂದರೆ ಇದು ಫ್ಲವರ್ ಬೀಡ್ ಅಂತ ಅಲ್ಲ, ಬೀಡ್ ಯಾವ್ದು ಬೇಕಾದ್ರೂ ನೀವು ಚೇಂಜ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಲಾಕ್ ಒಳಗಡೆ ನಾನು ಲಾಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ 5 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು 7 ಚೈನ್ ಒಳಗಡೆ ಹೋಗಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಇದು ಸೆಕೆಂಡ್ ಆರ್ಚು ಪೂರ್ತಿ 13 ಕಂಬಗಳನ್ನ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬೇಕಂದ್ರೆ ನೀವು ಟ್ರಿಪಲ್ ಕ್ರೋಶ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್, ಡಬಲ್ ಕ್ರೋಶ ಅಂತಾನೆ ಅಲ್ಲ. 12ರಿಂದ 13 ಡಬಲ್ ಕ್ರೋಶ ನಾನು ಹಾಕಿದ್ದೀನಿ, ಬೇಕಂದ್ರೆ ಟ್ರಿಪಲ್ ಕ್ರೋಶ ಕೂಡ ನೀವು ಹಾಕ್ಕೋಬೋದು. ಸೊ ಇಲ್ಲಿ ಪಕ್ಕದ 5 ಚೈನ್ ಒಳಗಡೆ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಮಾಡ್ತಾ ಇದ್ದೀನಿ. ಲಾಕಲ್ಲಿ ಒಂದ್ಸತಿ ಲಾಕ್ ಮಾಡಿಕೊಂಡು ಮತ್ತೆ 6 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಬರೀ ಆರ್ಚಸ್ಸು, ತುಂಬ ಸಿಂಪಲ್ಲು. ನೆಕ್ಸ್ಟ್ ಸ್ಟೆಪ್ ಅಷ್ಟೇ ತುಂಬ ಸಿಂಪಲ್ ಫ್ರೆಂಡ್ಸ್. ಸಿಂಪಲ್ ಆಗಿ ನೀವು ಸೆಮಿ ಬ್ರೈಡಲ್ ಡಿಸೈನ್ ಹಾಕೋಬಹುದು. ಇದು ಮತ್ತೆ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಹೀಗೆ ಪೂರ್ತಿ ಬರೀ ಫಸ್ಟ್ ಆರ್ಚಸ್ನ ಹಾಕ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಹೇಳ್ದಲ್ಲ ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶೆ ಎರಡು ಕೂಡ ಇದರಲ್ಲಿ ಯೂಸ್ ಮಾಡ್ಕೋಬೋದು. ಮತ್ತು ಎಂಡಿಂಗಲ್ಲಿ ನೋಡಿ ಇಲ್ಲಿ ಲಾಕ್ ಮಾಡಿಬಿಟ್ಟು 1 2 3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಇದೇ ರೀತಿ ಸ್ಟಾರ್ಟಿಂಗ್ ತೋರಿಸ್ತೆ ಅಲ್ವಾ, ಅದೇ ರೀತಿ ಎಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಆರ್ಚಸ್ಸು ಚಿಕ್ಕ ಆರ್ಚಸ್ ಬಂದಿರುತ್ತೆ. ಮತ್ತು ಇದಕ್ಕೆ ನೆಕ್ಸ್ಟ್ ಕಲರ್ ತೊಗೊಳ್ಳೋಣ. ಫುಲ್ ಹಾಕಿದ್ಮೇಲೆ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕಲರ್ ಚೇಂಜ್ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ 5 ಚೈನ್ಸ್ ಅಥವಾ 6 ಚೈನ್ಸ್ ನೋಡಿಕೊಂಡು ನೀವು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಎಷ್ಟು ಇಡ್ಸುತ್ತೆ ನೋಡಿಬಿಟ್ಟು. ನೋಡಿ 5 ಚೈನ್ಸ್ ಸ್ವಲ್ಪ ಟೈಟ್ ಅನಿಸ್ತು, ಸೊ 6 ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಲಾಕ್ ಇರೋ ಕಡೆನೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ತೀನಿ. 2 ದಾರ ಸೇರಿ 1 ಮಾಡಿ 2 ದಾರ ಸೇರಿ 1 ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ವಾ ಫ್ರೆಂಡ್ಸ್, ಆ ಸಿಂಗಲ್ ಕ್ರೋಶಲ್ಲಿ ಒಂದ್ಸತಿ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ 1 ಟೈಮು. ಸಿಂಗಲ್ ಕ್ರೋಶೆ ಮಾಡಿ ಇವಾಗ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. 1 ಟೈಮ್ ದಾರ ಸುತ್ಕೋಬೇಕು ಸೂಜಿ ಮೇಲೆ. ಡಬಲ್ ಕ್ರೋಶೆ ಮೇಲೆ ಹೋಲ್ ಕಾಣ್ತಾ ಇದೆ ನೋಡಿ, ಹೋಲ್ಸ್ ಕಾಣಿಸ್ತಾ ಇದೆ ಅಲ್ವಾ ಡಬಲ್ ಕ್ರೋಶೆಗಳ ಮೇಲೆ. ಸೊ ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ ನಾನು ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ಇವಾಗ ನೀಡಲ್ ಮೇಲೆ 3 ದಾರ ಇದೆ ನಮಗೆ. 3 ದಾರ ಸೇರಿ 1 ದಾರ ಎಳ್ಕೊಳ್ತೀನಿ. ಈ ರೀತಿ ನೋಡಿ ಹಾಫ್ ಡಬಲ್ ಕ್ರೋಶೆ ಆಯಿತು ನಮಗೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಹೋಲಿಗೆ ಸೇಮ್ ಹೋಲ್ಗೆ ಫಸ್ಟ್ ಹೋಲ್ಗೆ ಹೋಗಿ ದಾರನ ತಂದು ಈ 3 ದಾರ ಸೇರಿ ಮತ್ತೆ 1 ಮಾಡ್ತೀನಿ. ಸೊ 1 ಹೋಲ್ಗೆ 2 ಹಾಫ್ ಡಬಲ್ ಕ್ರೋಶೆ ಮಾಡಿದೆ.
ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಸೆಕೆಂಡ್ ಹೋಲ್, ಇವಾಗ ಎರಡನೇ ಕಂಬದ ಮೇಲಿರೋ ಹೋಲಿಗೆ ನೋಡಿ ಹೋಲ್ ಕಾಣುತ್ತೆ ಈಸಿಯಾಗೆ, ದಾರನ ತಗೊಂಡು ಬರ್ತೀನಿ. ಈ 3 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ ಹೋಲಿಗೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಂದು ಹೋಲಿಗೆ 2 ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ದಾರ ಸುತ್ತಕೊಂಡು ದಾರನ ತಂದು 3 ದಾರ ಇರುತ್ತೆ ಅಲ್ವಾ, ಅದನ್ನೆಲ್ಲ ಸೇರಿ 1 ಮಾಡಿದ್ರೆ ನಾವು ಹಾಫ್ ಡಬಲ್ ಕ್ರೋಶೆ ಅಂತೀವಿ. ಎರಡಕ್ಕೊಂದು ಮಾಡೋ ಆ ಥರ ಮಾಡಿದ್ರೆ ಡಬಲ್ ಕ್ರೋಶೆ ಅಂದ್ಕೊಳ್ತೀವಿ. ಸೊ ಇದು ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಬೇಕಂದರೆ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಇದು ಒಳ್ಳೆ ಪಫ್ ಥರ ಅಂದರೆ ಸ್ವಲ್ಪ ಥಿಕ್ನೆಸ್ ಆಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸೆಕೆಂಡ್ ಸ್ಟೆಪ್ಪಲ್ಲಿ ಕಂಬಗಳನ್ನ ಸ್ವಲ್ಪ ಕಡಿಮೆ ಹಾಕ್ಸಿದ್ದು. ಇದು ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಇದು 2 ಹಾಕ್ತೀವಿ ಅಲ್ವಾ, ಸೊ ಅದಕ್ಕೋಸ್ಕರ. ನೋಡಿ ಇಲ್ಲಿ ನಾನು 6 ಕಂಬದ ಮೇಲಿರೋ ಹೋಲಿಗೆ ಅಂದರೆ 6 ಹೋಲ್ಸಿಗೆ ಈ ರೀತಿ 2 ಸತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ 5 ಹೋಲ್ಸ್ಗೆ ಈ ಥರ 2 ಹಾಫ್ ಡಬಲ್ ಕ್ರೋಶೆ ಮಾಡಿದೆ. ಇವಾಗ 6ನೇ ಹೋಲಿಗೆ ನಾವು ಅಂದರೆ 6ನೇ ಹೋಲಿಗೆ 1 ಸತಿ ನಾನು ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಅದು ಡಿಫ್ರೆನ್ಸ್ ಏನಿಲ್ಲ ಫ್ರೆಂಡ್ಸ್, ಯಾಕಂದರೆ ಅದು ಒಬ್ಬೊಬ್ಬರಿಗೆ ಇದು ಫ್ರಿಲ್ಸ್ ಬಂದಂಗೆ ಬಂದ್ಬಿಡುತ್ತೆ ಆರ್ಚ್. ಸೊ ಅದಕ್ಕೋಸ್ಕರ ಇಲ್ಲಿ ಒಂದೇ ಮಾಡಿಕೊಂಡೆ. ಮತ್ತು ಇವಾಗ ದಾರ ತೆಗೆದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ನೋಡಿ ಇಲ್ಲಿ ಒಂದು ಹೋಲ್ನ ಬಿಟ್ಬಿಡ್ತೀನಿ ನಾನು. ಒಂದು ಹೋಲ್ನ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಬಿಟ್ಟು ನೆಕ್ಸ್ಟ್ ಹೋಲಿಗೆ ನಾನು ದಾರನ ತಂದು ಮತ್ತೆ ಅದೇ ಥರ 3 ದಾರ ಸೇರಿ 1 ಮಾಡ್ಕೊಳ್ತೀನಿ. 3 ದಾರ ಸೇರಿ 1 ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲಿಗೆ 2 ಟೈಮು ನಾನು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಟೈಮ್ ಹಾಫ್ ಡಬಲ್ ಕ್ರೋಶೆ. ಮತ್ತೆ ಇನ್ನು ಮಿಕ್ಕಿರೋ ಹೋಲ್ಸ್ಗೆಲ್ಲ 2 ಟೈಮ್ ಹಾಫ್ ಡಬಲ್ ಕ್ರೋಶೆ. ಫ್ರೆಂಡ್ಸ್ ಕರೆಕ್ಟಾಗಿ 6 ಹೋಲ್ಸ್ಗೆ ಹಾಫ್ ಡಬಲ್ ಕ್ರೋಶೆ 2 ಮಾಡಿಕೊಂಡು ಆ ಕಡೆನೂ 6ಕ್ಕೆ 2 ಮಾಡ್ಕೋಬೋದು. ಸೊ ಎಲ್ಲಿ ಅದೇ ಫ್ರಿಲ್ಸ್ ಥರ ಬರುತ್ತೆ ಅಂದ್ಬಿಟ್ಟು ನಾನು ಈ ಬೀಡ್ ಆ ಕಡೆ ಈ ಕಡೆ ಇರೋ ಹೋಲ್ಸಿಗೆ ಸಿಂಗಲ್ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಂದೊಂದೇ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೆ, ಅಷ್ಟೇ ಡಿಫ್ರೆನ್ಸು, ಇನ್ನೇನು ತೊಂದರೆ ಆಗಲ್ಲ. ಸೊ ಫ್ರಿಲ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಮಾಡ್ಕೊಂಡಿದ್ದು. ಇದು ಈ ಥರ ಕೌಂಟಿಂಗ್ಸ್ ಮಾಡಿಕೊಂಡ್ರೆ ಫುಲ್ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಕೊನೆ ಗಂಟ 2 ಸತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಸೆಕೆಂಡ್ ಸಿಂಗಲ್ ಕ್ರೋಶೆ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಲಿ ಬೇಕಂದ್ರೆ ಮಾಡ್ಬೋದು, ಇಲ್ಲ ಈ ಬೀಡ್ದು ಲಾಕ್ ಇರುತ್ತೆ ಅಲ್ವಾ ಅಲ್ಲಿ ಕೂಡ ಲಾಕ್ ಮಾಡ್ಕೊಂಡು ನೀವು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಆರ್ಚ್ ಈ ರೀತಿ ಬರುತ್ತೆ, ಸ್ಟಿಫಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಡಿಸೈನು ತುಂಬ ಎಲಿಗೆಂಟು, ಜಾಸ್ತಿ ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ. ಸೊ ಒಂಥರ ಎಲಿಗೆಂಟ್ ಲುಕ್ ಬರುತ್ತೆ ಸ್ಟಿಫಾಗೆ, 2 ಕಲರು. ಸೊ ಮತ್ತೆ 5 or 6 ಚೈನ್ಸ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡೆ ನಾನು. ಲಾಕ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಕಂಬದ ಮೇಲಿರೋ ಹೋಲಿಗೆ 2 ಸತಿ ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. ದಾರ ಅಂತಂದು ಈ 3 ದಾರ ಸೇರಿ 1 ಮಾಡ್ಕೊಳ್ಬೇಕು. ಮತ್ತು ಅದೇ ಹೋಲಿಗೆ ಇನ್ನೊಂದು ಟೈಮು ಹಾಫ್ ಡಬಲ್ ಕ್ರೋಶೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು 5 ಹೋಲ್ಸಿಗೆ ಆದಮೇಲೆ ನೋಡಿ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಒಂದು ಹೋಲ್ನ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಅದೇ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಈ ಬೀಡ್ಸ್ ಆ ಕಡೆ ಈ ಕಡೆ ಮಾತ್ರ ಹೋಲ್ಸ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಮಾತ್ರ ನಾನು 1 ಟೈಮ್ ಹಾಕ್ತೀನಿ.
ಸೊ ಮಿಕ್ಕಿದ್ದಕ್ಕೆಲ್ಲ 2 ಟೈಮ್ ಹಾಕ್ತೀನಿ. ಬೇಕಂದರೆ ಅದಕ್ಕೆ ಕೂಡ 2 ಟೈಮೇ ಹಾಕ್ಕೋಬೋದು, ಏನೂ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಒಬ್ಬೊಬ್ಬರಿಗೆ ಫ್ರಿಲ್ಸ್ ಯಾರಿಗೆ ಬರುತ್ತೆ ಸೊ ಅಂಥವ್ರು ಮಾತ್ರ ಎಲ್ಲಾದರೂ ಒಂದು ಕಡೆ ಒಂದು ಹಾಕ್ಕೊಳ್ಳಿ, ಅವಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಲಾಕ್ ಮಾಡಿಬಿಟ್ಟು ಮತ್ತೆ ಬೀಡ್ ಕೆಳಗಡೆ ಸೇಮ್ ಚೈನ್ಸ್ಗಳನ್ನ ಹಾಕಿದ್ದೀನಿ. ಈ ರೀತಿ ಕಾಣಿಸುತ್ತೆ ನಮಗೆ ಆರ್ಚ್, ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಸ್ಟೋನ್ ಚೈನ್ ಆಗಲಿ ಬೀಡ್ ಬಾಲ್ ಚೈನ್ ಆಗಲಿ ಏನೂ ನೆಸಸರಿ ಇಲ್ಲ. ಸೊ ಇದೇ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಬೇಕಂದರೆ ನೀವು ಈ ಫ್ಲವರ್ ಬೀಡ್ ಏನು ಹಾಕಿದ್ದೀನಿ ಅದು ಕೂಡ ನೆಸಸರಿ ಇಲ್ಲ ಈ ಡಿಸೈನ್ಗೆ, ಅಷ್ಟು ನೀಟಾಗಿ ಕಾಣಿಸುತ್ತೆ. ಸೊ ಈ ರೀತಿ ಫುಲ್ಲು ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಲಾಸ್ಟಲ್ಲಿ 2-3 ಚೈನ್ಸ್ ಹಾಕಿ ಕಟ್ ಮಾಡಿರೋದು ಸ್ಟಾರ್ಟಿಂಗ್ 2 ಸ್ಟೆಪ್ಪಲ್ಲಿ ತೋರಿಸ್ದೆ ಅಲ್ವಾ ಫ್ರೆಂಡ್ಸ್, ಸೇಮ್ ಅದೇ ರೀತಿ ಮಾಡ್ಕೋಬೇಕಷ್ಟೇ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇದು ಕುಚ್ಚು ಕಟ್ಟಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಇದು. ಸೊ ಪಲ್ಲು ಕಲರಲ್ಲಿ ಸ್ವಲ್ಪ ಡಾರ್ಕ್ ಗ್ರೀನ್ ಇತ್ತು, ಅಂಚಲ್ಲಿ ಸ್ವಲ್ಪ ಗ್ರೀನ್ ಚೇಂಜ್ ಇತ್ತು. ಸೊ ಅದಕ್ಕೋಸ್ಕರ ಕುಚ್ಚು 1 ಕಲರ್ ಇದೆ, ಆರ್ಚ್ 1 ಕಲರ್ ಇದೆ. ಸೊ 2 ಕಲರು ಗ್ರೀನ್ ಯೂಸ್ ಮಾಡಿದ್ದೀನಿ ಇದರಲ್ಲಿ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ನೋಡಿ. ಬೀಡ್ ಕೆಳಗಡೆ ನಾನು ಕುಚ್ಚು ಕಟ್ಟಿದ್ದೀನಿ, 120 ಎಳೆ ದಾರ ಸುತ್ಕೊಂಡು ಕುಚ್ಚು ಕಟ್ಕೊಂಡಿರೋದು. ಆರ್ಚ್ ಅಷ್ಟು ಉದ್ದಾನೆ, ನಿಮಗೆ ಉದ್ದ ಬೇಕಂದರೆ ಇನ್ನೂ ಉದ್ದ ಬಿಟ್ಕೋಬೋದು. ಬೇಬಿ ಕುಚ್ಚು ಮಾಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಡಿಸೈನ್ ಕಾಣಿಸ್ತಾ ಇದೆ, ತುಂಬ ಒಂದು ನೀಟಾಗಿ ಎಲಿಗೆಂಟಾಗಿ ಅನ್ಬೋದು. ಫುಲ್ ಬ್ರೈಡಲ್ ಫುಲ್ ಶೈನಿಂಗು ಆ ಥರ ಎಲ್ಲ ಇಲ್ದಿರ ಇದು ಒಂಥರ ಎಲಿಗೆಂಟ್ ಲುಕ್ ಬರುತ್ತೆ. ಸೆಮಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಟ್ರೈ ಮಾಡಿ. ಡಿಸೈನ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು 550 to 657 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.